ಧರಣಿ ಜಲ ಪಾವಕ ಸಮೀರಾದ್ಯರುಗಳರಿತಿರಿ ಶಕ್ರ ನೈಋತ ವರುಣವಾಯು ಕುಬೇರ ಯಮರೆಂಬ ಖಿಳದಿಗಧಿಪರು ಬರೆದುಕೊಂಡಿರಿ ಭಾಷೆಯನು ಸುರನರ ಫಣಿವ್ರಜವೆಂಬ ಭೀಮನ ಧರಧುರದ ದಟ್ಟಣೆಗೆ ಧೃತಿಗೆಟ್ಟುದು ಕುರುಸ್ತೋಮಾ ಬರೆಸಿರೈ ಭಾಷೆಯನು ದೇವಾಸುರರ ಸಾಕ್ಷಿಯೊಳಾಯ್ತು ಕರ್ಣನ ಕೊರಳಿಗೆನ್ನಯ ಬಾಣ ಕುಂಗುರ ಉಡಿಕೆ ಇಂದಿನಲೇ ಸುರನರೋರಗರ ಅರಿದಿದರೆಂದರಬ್ಬರಿಸಿದನು ಕಲಿಪಾರ್ಥ ಶಕುನಿಯ ಶಿರಕ್ಕೆ ಕೊಟ್ಟೆನು ಸಂಚಕಾರ ತಾನೆಂದ ಸಹದೇವಾ ಅರಸ ಕೇಳಾಶ್ಚರ್ಯವನು ಗಜಪುರದೊಳಗೆ ನೆಲಬಾಯಿ ಬಿಟ್ಟುದು ಸುರಿದು ದರುಣಾಂಬುವಿನ ಮಳೆ ತತ್ಪುರದ ಮಧ್ಯದಲ್ಲಿ ನರಿಗಳವನಿಪನಗ್ನಿಹೋತ್ರದೊಳ್ ಒರಲಿದವು ಸಸ್ವೇದದಲ್ಲಿ ಹುಂಕರಿಸುತ್ತಿದ್ದವು ದೇವತಾ ಪ್ರತಿಮೆಗಳು ನಗರಿಯಲಿ ಉಗುಳಿದವು ಕುಳುಗಿಡಿಗಳನ್ನು ಕೈದುಗಳು ವಾರುವ ಪಟ್ಟದಾನೆಗಳೊಗುಮಿಗೆಯ ಕಂಬನಿಗಳ ಭ್ರದಿ ಧೂಮಕೇತುಗಳು ನೆಗಳಿದವು ಬಿರುಗಾಳಿಗಿರಿಗಳ ಮಗುಚಿ ಮುರಿದವು ದೇವತಾ ಭವನಗಳ ಶಿಖರವನಂತವದ್ಭುತವಾಯ್ತು ನಿಮಿಷದಲ್ಲಿ ಬಾರಿಸಿತು ದೆಸೆ ದೆಸೆಗಳಲ್ಲಿ ಹಾಹಾರವಾವಿರ್ಭಾವ ತೊಳಗಿರೆ ತಾರಕೆಗಳಿನ ಬಿಂಬವನು ಝೋಂಪಿಸಿದನಾರಾಹು ತೋರಣದೊಲುರಿ ತಳಿತು ರಾಜದ್ವಾರ ಹೊಗೆದುದು ದೆಸೆಗಳಂಬರ ಧಾರುಣಿಯೊಳುತ್ಪಾತ ಬಿಗಿದುದು ಮೊಗೆದುದದ್ಭುತವಾ ಭೂಮಿ ಜಲ ಅಗ್ನಿ ವಾಯು ಎಂಬ ಪಂಚಮಹಾಭೂತಗಳೇ ನೀವೇ ಸಾಕ್ಷಿ. ಇಂದ್ರ, ನಿರಋತಿ, ವರುಣ, ವಾಯು, ಕುಬೇರ, ಯಮರೆಂಬ ಅಷ್ಟದಿಕ್ಪಾಲಕರೇ, ನಾನು ಮಾಡಿದ ಪ್ರತಿಜ್ಞೆಯನ್ನು ಬರೆದುಕೊಂಡಿರಿ. ಮನುಷ್ಯರು, ದೇವತೆಗಳು, ನಾಗರೆಂಬ ಮೂರು ಲೋಕದ ನಿವಾಸಿಗಳೇ, ನಿಮ್ಮ ಆಣೆ, ನನ್ನ ಪ್ರತಿಜ್ಞೆಯನ್ನು ನಿಮ್ಮೆದುರಿನಲ್ಲೇ ನೆರವೇರಿಸುತ್ತೇನೆ ಎಂಬ ಭೀಮನ ಅಬ್ಬರದ ಆಟಾಟೋಪಕ್ಕೆ ಕೌರವರು ಎದೆಗೆಟ್ಟು ಧೈರ್ಯವನ್ನು ಕಳೆದುಕೊಂಡರು. ಅರ್ಜುನನು, ದೇವತೆಗಳು, ರಾಕ್ಷಸರೇ, ನನ್ನ ಪ್ರತಿಜ್ಞೆಗೆ ಸಾಕ್ಷಿ. ಕರ್ಣನ ಕೊರಳಿಗೆ ನನ್ನ ಬಾಣದ ಉಂಗುರ ಉಡಿಕೆಯನ್ನು ತೊಡಿಸುತ್ತೇನೆ, ಅಂದರೆ ಕರ್ಣನ ಕೊರಳನ್ನು ಕತ್ತರಿಸುತ್ತೇನೆ. ಇದನ್ನು ದೇವತೆಗಳು, ಮಾನವರು, ರಾಕ್ಷಸರು ನೆನಪಿಟ್ಟುಕೊಳ್ಳಿ ಎಂದು ಘರ್ಜಿಸಿದನು. ಶಕುನಿಯ ತಲೆಗೆ ನಾನು ಸಂಚಕಾರ ಕೊಟ್ಟಿದ್ದೇನೆ ಎಂದು ಸಹದೇವನು ಪ್ರತಿಜ್ಞೆ ಮಾಡಿದನು. ಜನಮೇಜಯನೇ, ಆಗ ಆದ ಉತ್ಪಾತಗಳು ಆಶ್ಚರ್ಯಕರವಾಗಿದ್ದವು. ಹಸ್ತಿನಾವತಿಯಲ್ಲಿ ನೆಲವು ಬಿರುಕು ಬಿಟ್ಟಿತು. ಊರ ನಡುವೆ ರಕ್ತದ ಮಳೆ ಬಿದ್ದಿತು. ದುರ್ಯೋಧನನ ಅಗ್ನಿಹೋತ್ರ ಶಾಲೆಯಲ್ಲಿ ನರಿಗಳು ಕೂಗಿಕೊಂಡವು. ನಗರದ ದೇವಾಲಯಗಳಲ್ಲಿದ್ದ ಪ್ರತಿಮೆಗಳು ಬೆವರನ್ನು ಸುರಿಸುತ್ತಾ ಹುಂಕಾರ ಮಾಡಿದವು. ಆಯುಧಗಳ ಮೊನಚಾದ ಅಲಗುಗಳು ಕಿಡಿಗಳನ್ನುಗುಳಿದವು. ಪಟ್ಟದಾನೆ ಕುದುರೆಗಳು ಕಂಬನಿಗರೆದವು. ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸಿಕೊಂಡವು. ಬಿರುಗಾಳಿಯು ಬೆಟ್ಟಗಳನ್ನು ತಿರುವಿ ಹಾಕುವಂತೆ ಬೀಸಲು ಅನೇಕ ದೇವಸ್ಥಾನಗಳ ಶಿಖರಗಳು ಮುರಿದು ಬಿದ್ದವು. ಎಲ್ಲ ದಿಕ್ಕುಗಳಿಂದ ಹಾಹಾಕಾರ ಕೇಳಿಬಂತು. ಆಕಾಶದಲ್ಲಿ ನಕ್ಷತ್ರಗಳು ಹಗಲಿನಲ್ಲೇ ಕಾಣಿಸಿದವು. ರಾಹುವು ಸೂರ್ಯಬಿಂಬವನ್ನು ನುಂಗಿದನು. ಅಕಾಲಗ್ರಹಣವಾಯಿತು. ಕೌರವನ ಅರಮನೆಯ ಮಹಾದ್ವಾರಕ್ಕೆ ಕಟ್ಟಿದ್ದ ತೋರಣಗಳಿಗೆ ಉರಿ ಹತ್ತಿ ಮಹಾದ್ವಾರದಲ್ಲೆಲ್ಲ ಹೊಗೆ ಮುಸುಕಿತ್ತು. ಭೂಮಿ, ಆಕಾಶ ಎಲ್ಲ ದಿಕ್ಕುಗಳಲ್ಲೂ ಉತ್ಪಾತಗಳು ಉಂಟಾಗಿ ಅದ್ಭುತವಾಗಿ ಕಾಣಿಸಿತು.